ಅತ್ತೆ, ನೀವ್ ಹೇಳ್ದಾಗೆ ನಾನು ಸಿದ್ಧಾರ್ಥ್ ಅವರೇ ಹೋಗಿ ಬರ್ತೀವಿ. ಸಿದ್ಧಾರ್ಥ್ ಅವ್ರೆ, ನೀವಿಲ್ಲಿನ ಟೆನ್ಷನ್ ಎಲ್ಲ ಮರೆತು ಕಾವ್ಯನ್ ಜೊತೆ ಆರಾಮಾಗಿ ಹೋಗಿ ಬನ್ನಿ. ಸುಶಾಂತ್, ನಿಂಗಿದು ಓಕೆನಾ? ಹಾ ಬ್ರೋ, ಆಕ್ಚುಲಿ ನೀನು ಹೋದ್ರೇನೆ ಬೆಟರ್. ಯಾಕಂದ್ರೆ ನಿನ್ನ ಕಂಪನಿ ಸ್ಟ್ರಾಟಜೀಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಫಾರಿನ್ ಬಿಸ್ನೆಸ್ ಇನ್ವೆಸ್ಟರ್ಸ್ ಅಂತ ಇದೆಯಾ, ನೀನು ಹೋದ್ರೇನೆ ಚೆನ್ನಾಗಿರುತ್ತೆ ಬ್ರೋ. ಕರೆಕ್ಟ್. ಸಿದ್ಧಾರ್ಥ್ ಹೋಗೋದೇ ಸರಿ. ಇಲ್ಲೇನೇ ಆದರೂ ವಸು ಹೆಲ್ಪ್ ಮಾಡ್ತಾಳೆ, ಅಂಜಲಿ ನೋಡ್ಕೊತಾಳೆ. ನಾನ್ ನೋಡ್ಕೋತೀನಿ. ಸಿದ್ದು, ನೀನೇನು ತಲೆ ಕೆಡ್ಸ್ಕೋಬೇಡಪ್ಪ, ಹೋಗ್ಬಿಟ್ಪ. ಸರಿ ಅಮ್ಮ. ಹೋಗಿ ರೆಡಿಯಾಗು, ಹೋಗಮ್ಮ. ಕಾವ್ಯ ಬಾ, ಬಟ್ಟೆ ಪ್ಯಾಕ್ ಮಾಡ್ಕೊ. ಲೈಫಲ್ಲಿ ಮತ್ತೆ ಎಲ್ಲಿಗೆ ಹೋಗ್ಬಾರ್ದು ಅನ್ಕೊಂಡಿದ್ನೋ, ಮತ್ತೆ ಅಲ್ಲಿಗೆ ಹೋಗೋ ಹಾಗಾಗ್ತಿದೆ. Hey, you know what? I love you, Siddharth. ಹೇ ಅಕ್ಷಿತಾ, ಏನ್ ಮಾಡ್ತಿದೀಯ ಎಲ್ರ ಮುಂದೆ? ಬಾ. ಸಿದ್ದು, ನಾನು ನೀನು ಗೋವಾಲೇ ಸೆಟ್ಲ್ ಆಗಿಬಿಡೋಣವಾ? ನಾವಿಲ್ಲ ಒಂದು ಪುಟ್ಟ ಪ್ರಪಂಚನ ಕಟ್ಕೊಂಡು ಫ್ರೀ ಬರ್ಡ್ ಥರ ಹಾಯಾಗಿದ್ಬಿಡೋಣವಾ? ಏನಂತೀಯ? ನೀನೇನಾದರೂ ನನ್ನ ಬಿಟ್ಟರೆ ನಾನು ಈ ಸಾಗರದ ಅಲೆಗಳಲ್ಲಿ ಕರಗೋ ಹೋಗ್ಬಿಡ್ತೀನಿ. You look so beautiful. You know what? I love you. I love you so much. ಎಷ್ಟೇ ಮರೆಯಕ್ಕೆ ಪ್ರಯತ್ನ ಪಟ್ರು ಈ ನೆನಪುಗಳು ಮಾತ್ರ ನೆನಪಿಸ್ಕೊಂಡಷ್ಟು ಕಾಡ್ತಾನೆ ಇದೆ. Come on, Siddharth. You can come out of this. ನಂಗಂತೂ ಒಂದೇ ಭಯ ಕಾಡ್ತಿತ್ತು. ಸಿದ್ಧಾರ್ಥ್ ಅವರು ತುಂಬಾ ಸ್ಟ್ರಿಕ್ಟು, ನೀನು ತುಂಬಾ ಹಠಮಾರಿ, ನೀವಿಬ್ರು ಹೆಂಗ್ ಮ್ಯಾಚ್ ಆಗ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಭಯ ಇಲ್ಲ. ಸಿದ್ಧಾರ್ಥ್ ನಾನು ಅನ್ಕೊಂಡ್ ಹಾಗೆ ಸ್ಟ್ರಿಕ್ಟ್ ಏನಲ್ಲ. ನಿನ್ ಹಠಮಾರಿತನನ ಹೊಂದ್ಕೊಂಡು ನಿನ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅವ್ರ ಪೇಷನ್ಸ್ ನ ಮೆಚ್ಚಲೇಬೇಕು. ನೋಡು, ನೀನ್ ಹಠಮಾರಿತನ ಬಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು.
ನೀವಿಬ್ರು ಮೇಡ್ ಫಾರ್ ಈಚ್ ಅದರಾಗ್ ಬರ್ಬೇಕು ಕಾವ್ಯ, ಅರ್ಥ ಆಯ್ತಾ? ಹ್ಮ್. ಕಾವ್ಯ, ನನ್ ಮಾತ್ ಕೇಳಿಸ್ಕೊತಿದ್ಯಾ ಅಲ್ವಾ? ನೋಡು, ನೀವಿಬ್ರು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಿದ್ದೀರಾ. ಈ ಟೈಮ್ನ ಸ್ವಲ್ಪನೂ ವೇಸ್ಟ್ ಮಾಡದೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು, ಆಯ್ತಾ? ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ವಿಷಯ ಚಿಕ್ಕಮ್ಮಂಗ್ ಹೇಳೋಣ. ಈ ವಿಷಯ ಚಿಕ್ಕಮ್ಮಂಗ್ ಗೊತ್ತಾದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಹಲೋ. ಹಲೋ, ಹೇಗಿದ್ದೀರಾ ಚಿಕ್ಕಮ್ಮ? ಬಿಡು. ಏನ್ ಫೋನ್ ಮಾಡಿದ್ ನೀನು? ಅದು ಕಾವ್ಯನ್ ವಿಷಯ ಮಾತಾಡಕ್ಕೆ ಅಂತ ಫೋನ್ ಮಾಡ್ದೆ. ನೀವೇನಾದ್ರೂ ವಿಷಯ ಕೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತೀರಾ. ಏನ್ ವಿಷಯ? ಕಾವ್ಯ ಸಿದ್ಧಾರ್ಥ್ ಫಸ್ಟ್ ಟೈಮ್ ಗೋವಾಗ್ ಹೋಗ್ತಿದ್ದಾರೆ. ಗೋವಾ ಹೋಗ್ತಿದಾರಾ? ಎಂತ ಒಳ್ಳೆ ಸುದ್ದಿ ಕೊಟ್ಟಿಯೇ. ಇರು ಒಂದ್ ನಿಮಿಷ ರೀ. ಅಯ್ಯೋ, ಬೇಗ ಬನ್ನಿಪ್ಪ. ಏನಾಯ್ತು ಪ್ರೇಮು? ಯಾಕೆ ಹಾಗೆ ಬರ್ಕೋತಿದ್ಯಾ? ಮಗಳು ಅಳಿಯ ಇಬ್ರು ಗೋವಾ ಹೋಗ್ತಿದಾರಂತೆ. ಹೌದಾ ಪ್ರೇಮು? ಇಷ್ಟು ದಿವ್ಸಕ್ಕೆ ಇದೊಂದೇ ಕಣೆ ಒಳ್ಳೆ ಸುದ್ದಿ. ಏ ಅಂಜು ಅಂಜು, ಕಾವ್ಯ ಇದ್ರೆ ಕೊಡೆ ಫೋನು. ಹಾ ಚಿಕ್ಕಮ್ಮ, ಕೊಟ್ಟೆ. ಕಾವ್ಯ ಮಾತಾಡು. ಹಾಮ. ಹೇ ಕಾವ್ಯ, ಗೋವಾ ಹೋಗ್ತಿದ್ದೀರಂತೆ. ವೆರಿ ಗುಡ್ ವೆರಿ ಗುಡ್. ಹೇಳ್ತಾ ಇದೀನಿ ನೋಡು, ಎಲ್ಲಾ ಕಡೆ ಚೆನ್ನಾಗಿ ಸುತ್ತಾಡು. ಅಲ್ಲಿ ಪ್ಯಾರಾಸೈಲಿಂಗ್ ಇರುತ್ತೆ, ಆಮೇಲೆ ಸ್ಕೂಬಾ ಡೈವಿಂಗ್ ಇರುತ್ತೆ, ಬೀಚು, ಎಲ್ಲಾ ಕಡೆ ಚೆನ್ನಾಗಿ ಸುತ್ತಿ ಎಂಜಾಯ್ ಒಂದ್ ನಿಮಿಷ ಕೊಡಿಲಿ. ಆಮಗಳೇ, ಹನಿಮೂನ್ ಟ್ರಿಪ್ಪಾ? ಹನಿನೂ ಇಲ್ಲ ಮೂನೂ ಇಲ್ಲಪ್ಪ. ನಾವ್ ಹೋಗ್ತಿರೋದು ಬಿಸ್ನೆಸ್ ಟ್ರಿಪ್ಗೆ. ಆದ್ರೇನಾಯ್ತು ಮಗಳೇ, ಬಿಸ್ನೆಸ್ ವ್ಯವಹಾರ ಎಲ್ಲ ಮುಗಿಸ್ಕೊಂಡು 2 ದಿನ ಇದ್ದು ಎಂಜಾಯ್ ಮಾಡ್ಕೊಂಡು ಬರ್ಬೋದಲ್ವಾ? ನೋಡೋಣ ಬಿಡಪ್ಪ, ನಾನು ಹಿಂಗ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ 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 ಹಲೋ, ಕಟ್ ಮಾಡ್ಬಿಟ್ಲ. ಇಟ್ಟು ಬಿಟ್ಲಾ? ಆತ್ರ ಖುಷಿಲಿ ಏನಪ್ಪ, ನಾನು ಯಾವಾಗ ಕರ್ಕೊಂಡು ಹೋಗ್ತೀರಾ ಗೋವಾಗೆ? ಅನ್ಕೊಂಡೆ ಕಣೆ, ನೀನ್ ಈ ಪಾಯಿಂಟ್ ತೆಗಿದ್ಯಾ ಅಂತ ಅನ್ಕೊಂಡೆ. ಹೊಸ ಜೋಡಿಗಳು ಗೋವಾಗ್ ಹೋಗ್ತಿರೋದು ಅವ್ರ ಡೆಸ್ಟಿನಿ, ಆದ್ರೆ ನಿನ್ನನ್ನ ನಾನು ಅಲ್ಲಿ ಕರ್ಕೊಂಡು ಹೋಗೋದು ವಿಧಿ ಲಿಖಿತ. ಪ್ರೇಮ ಕಾವ್ಯ, ಯಾಕೆ ಫೋನ್ ಕಟ್ ಮಾಡ್ದೆ ಕಾವ್ಯ? ಅಷ್ಟ್ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಆದ್ರೆ ನೀನೇ ಬರ್ತಿಲ್ವಲ್ಲೇ, ನಾನ್ ಹೇಗ್ ಖುಷಿಯಾಗಿರ್ಲಿ? ನೋಡು, ಯಾವಾಗ್ಲೂ ಎಲ್ಲಾ ಕಡೆ ನನ್ನ ಬಾ ಅಂತ ಕರಿತಿದ್ರೆ ನನಗೆ ಕೆಟ್ಟು ಕೋಪ ಬರತ್ತ. ಆಮೇಲೆ ಇಷ್ಟು ದಿನ ಆಫೀಸ್ಗೆ ಹೋಗು ಅಂತ ಹೇಳಿ ಇವಾಗ ಟ್ರಿಪ್ಗೆ ಬರ್ಬೇಕಂತೆ. ಅಂಜು ಪ್ಲೀಸ್ ಬಾ ಅಂಜು. ಈಗ ಸುಮ್ನೆ ಪೂಜೆ ಹೊಡಿಯೋ ಕೆಲ್ಸ ಎಲ್ಲ ಬೇಡ, ಸುಮ್ನೆ ರೆಡಿ ಆಗಿ ನೀನು. ನಿಮ್ಮಿಬ್ರು ಜೊತೆ ನಾನ್ ಬಂದ್ರು ಆಫೀಸ್ ಗತಿ ಏನಾಗ್ಬೇಡ. ಸಿದ್ಧಾರ್ಥ್ ಇಲ್ದೇ ಇರ್ಬೇಕಾದ್ರೆ ಆಫೀಸ್ ಜವಾಬ್ದಾರಿನ ನಾನ್ ತಗೋಬೇಕಲ್ವಾ ಕಾವ್ಯ? ನನಗೇನಾದ್ರೂ ಒಂದ್ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀಯ ಅಲ್ವಾ? ಅದ್ ಹಾಗಲ್ಲ ಕಾವ್ಯ, ಆಫೀಸಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದ್ರ ಜವಾಬ್ದಾರಿ ಯಾರು ತಗೋತಾರ ಹೇಳು? ಹೌದು, ನಿಂಗಾಗ್ಲೇ ಹುಷಾರಿಲ್ಲ ಅಂತೆ, ಇವಾಗ ನೋಡಿದ್ರೆ ಆರಾಮಾಗೇ ಇದ್ಯಾ? ಅದು ನನಗ್ ಹುಷಾರಾಗೇ ಇದ್ದೀನಿ, ಆದ್ರೆ ಸ್ವಲ್ಪ ಟೈರ್ಡ್ನೆಸ್ ಇದೆ ಅಷ್ಟೇ. ಆ ಸೀರೆ ಬೇಡ ಕಣೆ. ಬ್ರೋ, ಲಗೇಜ್ ಎಲ್ಲ ಕಾರಲ್ಲಿ ಇಟ್ಟಿದ್ದೀನಿ. ಇನ್ನೇನಾದ್ರೂ ಬೇಕಿತ್ತ? ಏನು ಬೇಡ ಕಣ. ಆಲ್ ದಿ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಅತ್ತೆ, ನಾವ್ ಹೋಗ್ ಬರ್ತೀವಿ. ಅಂಜು, ಹೋಗ್ ಬರ್ತೀನಿ. ತಾಯಿಗಳ ನಗುವಿಂದ ಭಾವಗಳ ಅನುಬಂಧ, ಜೀವಗಳ ಬೆಸೆದ ಗಂಟೆದು, ಸ್ನೇಹದ ನಿರ್ಮಲ ನಂಟೆದು, ಜೊತೆಗೆ ಸಾಗೋ ಸಂಬಂಧ. ಕಾವ್ಯ, ಯಾಕೆ ಕಣ್ಣಲ್ ನೀರು? 2 ದಿನ ಅಷ್ಟೇ, ಹೀಗ್ ಹಾಗ್ ಬಂದ್ಬಿಡ್ತೀಯ.
ಹುಷಾರು, ಹೆಲ್ತ್ ನೋಡ್ಕೋ. ಮಾ ಆಶೀರ್ವಾದ ಮಾಡಿ. ಬಾಯ್. ಅತ್ತೆ, 2 ದಿನ ಮನೇಲಿರಲ್ಲ, ಮನೇನ ಜೋಪಾನವಾಗಿ ನೋಡ್ಕೊಳ್ಳಿ. ಏನಾದ್ರೂ ಇದ್ರೆ ನನಗೆ ಕಾಲ್ ಮಾಡಿ. ಬರ್ತೀನಿ ಅಜ್ಜಿ. ಕಾವ್ಯ, ಹೊರಡೋಣ? ಅತ್ತೆ, ನಾ ಹೊರಡ್ತೀನಿ. ಋಷಿ, ಬಾಯ್. ನೋಡ್ದೇನಪ್ಪಿ, ನಿನ್ನ ಸೊಸಿ ಮನೆ ನೋಡ್ಕೊ ಅಂತ ನಿಂಗ ಹೇಳ ಹೊಂಟಾಳ. ಅಂಜಲಿ, ಆಫೀಸಿಂದ ಯಾರಾದ್ರೂ ಫೋನ್ ಮಾಡಿದ್ರಾ? ಇಲ್ವಲ್ಲ, ಏನಾಯ್ತು ಮಾವ? ಮೋಸ್ಟ್ಲಿ ಮರ್ತಿದಾರ ಅನ್ಸುತ್ತೆ. ಈ 2 ಫೈಲು ಸಿದ್ಧಾರ್ಥಿಗೆ ಕೊಡ್ಬೇಕು. ಬೇಗ ಇದ್ರಲ್ಲಿ ಸೈನ್ ಹಾಕ್ಸ್ಕೊಂಡ್ ಬಾ ಅಮ್ಮ. ಅಯ್ಯೋ, ಅವ್ರು ಈಗಷ್ಟೇ ಗೋವಾಗ ಹೊರಟ್ರಲ್ಲ. ಮೋಸ್ಟ್ಲಿ ಕಾರ್ ತೆಗಿತಾ ಇರ್ಬೋದು. ಒಂದ್ಸತಿ ಚೆಕ್ ಮಾಡ್ಕೊಂಡ್ ಬಾ ಅಮ್ಮ. ಸರಿ. ಅಂಜಲಿ, ಹಾಗೆ ಆಫೀಸಲ್ಲಿ ಒಂದು ಡಾಕ್ಯುಮೆಂಟು ಲಾಕರಲ್ಲಿ ಇದೆಯಂತೆ, ನಾಳೆನೇ ಬೇಕಂತೆ. ಹೇಗೆ ಅಂತ ಒಂಚೂರು ಯೋಚನೆ ಮಾಡ್ಬಿಟ್ಟು ಹೇಳಕ್ ಹೇಳು. ಸರಿ ಮಾವ. ಸಿದ್ಧಾರ್ಥ್, ಸಿದ್ಧಾರ್ಥ್, ಅಂಜಲಿ, ಏನಕ್ಕೆ ಈ ರೀತಿ ಓಡಿ ಬರ್ತಾ ಇದ್ದೀರಾ? ಎನಿಥಿಂಗ್ ಅರ್ಜೆಂಟ್? ಆಫೀಸಿಂದ ಅರ್ಜೆಂಟಾಗಿ ಫೈಲ್ಸ್ ಕಳ್ಸಿದ್ದಾರೆ. ನಿಮ್ ಸಿಗ್ನೇಚರ್ ಇವತ್ತೇ ಬೇಕಂತೆ. ಏನ್ ಫೈಲ್ಸ್ ಇದು? ಗೊತ್ತಿಲ್ಲ. ಟೈಮ್ ಆಗ್ತಿದೆ. ಸರಿ, ನಾನು ಸೈನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹಾ. ತಗೊಳ್ಳಿ. ಹಾಗೆ ಯಾವುದೋ ಒಂದೆರಡು ಡಾಕ್ಯುಮೆಂಟು ಬ್ಯಾಂಕ್ ಲಾಕರಲ್ಲಿ ಇಟ್ಟಿದಾರಂತೆ. ಅದನ್ನ ಹೇಗೆ ತಗೊಳ್ಳೋದು ಅಂತ ಕೇಳ್ತಿದ್ರು. ಸರಿ, ಬ್ಯಾಂಕ್ ಲಾಕರ್ದು ಪಾಸ್ವರ್ಡ್ ನಿಮಗೆ ಹೇಳಿರ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ. ಓಕೆ, ಹೊರಡೋಣವಾ? ಬಾಯ್ ಅಂಜು. ಬಾಯ್ ಕಾವ್ಯ. ಬ್ರೋ ಮತ್ತೆ ಕಾವ್ಯ ಒಂದಾಗೋವರೆಗೂ ಅಂಜಲಿ ನನ್ನ ಜೊತೆಗಿರ್ತಾರೆ. ಆಮೇಲೆ ಕಾವ್ಯ ಮನೇಲಿ ಒಬ್ಳೆ ಕಷ್ಟಪಡ್ತಿದ್ದಾಳೆ ಅಂತ ಬ್ರೋ ಆಫೀಸಿಂದ ಬೇಗ ಹೊರಟ. ಈಗ ಅವರಿಬ್ರು ಗೋವಾಗ ಹೊರಟಿದ್ದಾರೆ. ಇದೆಲ್ಲ ನೋಡಿದ್ರೆ
ಬ್ರೋಗೆ ಕಾವ್ಯನ ಮೇಲೆ ಫೀಲಿಂಗ್ ಬರ್ತಿದೆ ಅಂತ ಅನಿಸ್ತಿದೆ. ನೆನೆಸ್ಕೊಂಡ್ರೆ ಖುಷಿ ಆಗ್ತಿದೆ. ಆದ್ರೆ ಅವರಿಬ್ರು ಒಂದಾಗ್ತಿದ್ದಾರೆ ಅಂತ ಸಂತೋಷ ಪಡ್ಲಾ, ಅಥವಾ ನನ್ನ ಅಂಜಲಿ ಸಂಬಂಧ ದೂರ ಆಗ್ತಿದೆ ಅಂತ ಸಂಕಟ ಪಡ್ಲಾ? ಅಂಜಲಿ, ನಾನು ನನ್ನ ಮನ್ಸಿನ ಮಾತು ಕೇಳಿ ನಿಮ್ಮನ್ನ ಮದ್ವೆ ಆಗಿದ್ದು. ಖಂಡಿತ ಈ ಹೃದಯದ ಮಿಡಿತ ನಿಮ್ಗೆ ಅರ್ಥ ಆಗೇ ಆಗತ್ತೆ, ಹಾಗೆ ಆಗತ್ತೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. Siddharth, I love you. Hey, you know what? I love you, Siddharth. ಹೇ ಅಕ್ಷಿತಾ, ಏನ್ ಮಾಡ್ತಿದ್ಯಾ ಎಲ್ರ ಮುಂದೆ? ಬಾ. Siddharth, I love you. Hello, Siddharth. You know what? I love you so much. Love you, love you, love you, love you so much.